ಬುಧವಾರ ಭಟ್ಕಳದಲ್ಲಿ ಅಕ್ರಮವಾಗಿ ಜಾನುವಾರು ಮಾಂಸ ಕಟಾವು ಮಾಡುತ್ತಿದ್ದಾಗ ಪೊಲೀಸರು ದಾಳಿ ನಡೆಸಿ ಮೂವರನ್ನು ಬಂಧಿಸಿದ ಘಟನೆ ನಡೆದಿದೆ. ಭಟ್ಕಳದ ಮುಗುಂ ಕಾಲೋನಿಯ ನ್ಯಾಷನಲ್ ಸ್ಟ್ರೀಟ್ ನಿವಾಸಿಗಳಾದ ನಿಜಾಮುದ್ದೀನ್ ತಂದೆ ಮೊಹಮ್ಮದ್ ಇಸಾಕ್ ಮುಕ್ತಸರ, ಮೊಹಮ್ಮದ್ ತಸ್ವೀರ್ ತಂದೆ ಮೊಹಮ್ಮದ್ ಇಲಿಯಾಸ್ ಮತ್ತು ಸಿದ್ದಿಕ್ ಸ್ಟ್ರೀಟ್ ನಿವಾಸಿ ಖಾಜಾ ಅಬುಲ್ ಹಸನ್ ತಂದೆ ಅಬು ಮೊಹಮ್ಮದ್ ಟೊನ್ಸೆ ಬಂಧಿತ ಆರೋಪಿಗಳಾಗಿದ್ದಾರೆ. ಆರೋಪಿತರು ಜನವರಿ 22ರಂದು ಬೆಳಗ್ಗೆ 5:30ಕ್ಕೆ ಭಟ್ಕಳ ಶಹರದ ಮುಗ್ಗುಂ ಕಾಲೋನಿಯ ನ್ಯಾಷನಲ್ ಸ್ಟ್ರೀಟ್ನಲ್ಲಿನ ನಿಜಾಮುದ್ದೀನ್ ಮುಕ್ತಸರ್ ಮನೆಯ ಪಕ್ಕದ ಕೋಣೆಯಲ್ಲಿ ಮಾಂಸ ಕಡಿಯುತ್ತಿದ್ದಾಗ ಪೊಲೀಸರು ದಾಳಿ ನಡೆಸಿದ್ದಾರೆ. ಇವರು ಮಾಂಸ ಮಾರಾಟ ಮಾಡುವ ಉದ್ದೇಶದಿಂದ ಯಾವುದೇ ಪರವಾನಗಿ ಇಲ್ಲದೆ ನಿರ್ಬಂಧಿತ ಜಾನುವಾರುವನ್ನು ಕಾನೂನು ಬಾಹಿರವಾಗಿ ಕಟಾವು ಮಾಡಿ ಮಾಂಸ ಮಾಡುತ್ತಿದ್ದರು. ದಾಳಿ ಕಾಲಕ್ಕೆ ಸುಮಾರು 50,000 ರೂಪಾಯಿ ಮೌಲ್ಯದ 100 ಕೆಜಿ ಆಗುವಷ್ಟು ಜಾನುವಾರುವಿನ ಮಾಂಸ ಹಾಗೂ ಮಾಂಸ ಕಟಾವು ಮಾಡಲು ಉಪಯೋಗಿಸಿದ ಸಲಕರಣೆ ವಶಕ್ಕೆ ಪಡೆಯಲಾಗಿದೆ. ಈ ಕುರಿತು ಭಟ್ಕಳ ಶಹರ ಪೊಲೀಸ್ ಠಾಣೆಯ ಉಪನಿರೀಕ್ಷಕ ಸೋಮರಾಜ್ ರಾಥೋಡ್ ದೂರು ದಾಖಲಿಸಿದ್ದಾರೆ. ಉದಯ್ ನಾಯ್ಕ್, ನುಡಿಸಿರಿ ನ್ಯೂಸ್, ಭಟ್ಕಳ.